ಆತ್ಮಹತ್ಯೆಗೆ ಶರಣಾಗಿರುವಂತದ್ದು ಯುವಕ ತಾಯಿ ಅಜ್ಜಿ ಭಾವನನ್ನ ಕೊಂದು ಆತ್ಮಹತ್ಯೆಗೆ ಶರಣಾಗಲಾಗಿದೆ. ಮೂವರನ್ನ ಕೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಯುವಕ. ತಾಯಿ ಅಜ್ಜಿ ಭಾವನನ್ನ ಕೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ಈ ಒಂದು ಭಯಾನಕ ಘಟನೆ ನಡೆದಿದೆ. ಕಾಮಾಕ್ಷಿ ಪಾಳ್ಯ ಠಾಣಾ ವ್ಯಾಪ್ತಿಯ ಕೊಟ್ಟಿಗೆ ಪಾಳ್ಯದಲ್ಲಿ ಈ ಘಟನೆ ನಡೆದಿರುವಂತದ್ದು. ಮೂವರನ್ನ ಬರ್ಬರವಾಗಿ ಕೊಚ್ಚಿ ಕೊಲೆಯನ್ನ ಮಾಡಿದ್ದಾನೆ ಪ್ರಶಾಂತ್. ಮೂವರನ್ನ ಕೊಲೆ ಮಾಡಾದ್ಮೇಲೆ ಆತ ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ. ಪ್ರಶಾಂತ್ ತಪ್ಪಿಸಿಕೊಳ್ತಾ ಇದ್ದಂತ ಯುವಕನನ್ನ ಹಿಡಿದು ರೂಮ್ನಲ್ಲಿ ಕೂಡಿ ಹಾಕಿದ್ರು ಸ್ಥಳೀಯರು. ತಪ್ಪಿಸ್ಕೊಳ್ತಾ ಇದ್ದ ಮೂವರನ್ನ ಕೊಲೆ ಮಾಡಿ ಅದಾದ್ಮೇಲೆ ಆತನ ಹಿಡಿದು ರೂಮ್ನಾಗ ಹಾಕಿದ್ರು. ರೂಮ್ನಲ್ಲಿ ಕೂಡಿ ಹಾಕಿದಾಗ ನೇಣಿಗೆ ಶರಣಾಗಿದ್ದಾನೆ ಪ್ರಶಾಂತ್. ಕೊಟ್ಟಿಗೆ ಪಾಳ್ಯದ ಗಣೇಶ ದೇವಸ್ಥಾನದ ಬಳಿ ಈ ಘಟನೆ ನಡೆದಿದೆ. ಪೊಲೀಸರಿಂದ ಮನೆಯಲ್ಲಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಕೌಟುಂಬಿಕ ಕಲಹದಿಂದ ಕೊಲೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲೇ ಈ ಒಂದು ಘಟನೆ ನಡೆದಿದೆ ಅಂತ, ಕೊಲೆ ಆಗಿದೆ, ಆತ ನಂತರ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು ಅಂತ ಸದ್ಯಕ್ಕೆ ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಆತ ಏನು ಆತ್ಮಹತ್ಯೆ ಮಾಡ್ಕೊಳ್ತಾ ಇರಲಿಲ್ಲ, ತಾಯಿ ಅಜ್ಜಿ ಭಾವನನ್ನ ಕೊಲೆ ಮಾಡಿದ್ದ. ಅದಾದ್ಮೇಲೆ ಎಸ್ಕೇಪ್ ಆಗ್ತಾ ಇದ್ದ. ಬಳಿಕ ಅಲ್ಲಿದ್ದಂಥ ಸ್ಥಳೀಯರು ಆತನನ್ನ ಹಿಡಿದುಬಿಟ್ಟು ರೂಮಿಗೆ ಕೂಡ ಹಾಕಿದ್ರು. ಸಿಕ್ಬಿದ್ನಲ್ಲ ಅಂತ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ ಪ್ರಶಾಂತ್. 34 ವರ್ಷದ ಪ್ರಶಾಂತ್ ಡ್ರೈವರ್ ಕೆಲಸವನ್ನ ಮಾಡ್ತಾ ಇದ್ದ. ಪ್ರಶಾಂತ್ ಅಜ್ಜಿ ನಂಜಮ್ಮಗೆ 65 ವರ್ಷ ವಯಸ್ಸಾಗಿತ್ತು. ಪ್ರಶಾಂತ್ ಅಜ್ಜಿ ಪೌರ ಕಾರ್ಮಿಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಪ್ರಶಾಂತ್ ಅವರ ಅಜ್ಜಿ 65 ವರ್ಷ ಆದರೂ ಕೂಡ ಪೌರ ಕಾರ್ಮಿಕರಾಗಿ ಕೆಲಸವನ್ನ ಮಾಡ್ತಾ ಇದ್ರಂತೆ. ಪ್ರಶಾಂತ್ ತಾಯಿ ಮಂಗಳಮ್ಮ 55 ವರ್ಷ. ಆರೋಪಿಯ ತಾಯಿಗೆ ಗೌರ್ಮೆಂಟ್ನಲ್ಲಿ ಕೆಲಸ ಇತ್ತು. ಆರೋಪಿಯ ಬಾಬಾ ಸತೀಶ್ಗೆ 50 ವರ್ಷ ಆಗಿತ್ತು. ಸ್ವಲ್ಪ ಏಜ್ ಎಲ್ಲೋ ಹೆಚ್ಚು ಕಮ್ಮಿ ಅಂತ ಕಾಣಿಸುತ್ತೆ. ಯಾಕಂದರೆ ಪ್ರಶಾಂತ್ ಅಜ್ಜಿಗೆ 65 ವರ್ಷ, ತಾಯಿಗೆ 55 ವರ್ಷ, 10 ವರ್ಷಕ್ಕೆ ಮಗು ಆಗಿತ್ತಾ, ಸ್ವಲ್ಪ ಇಲ್ಲಿ ಹೆಚ್ಚು ಕಮ್ಮಿ ಇದೆ ಏಜ್. ನೋಡೋಣ ಅದಾದ್ಮೇಲೆ. ಆರೋಪಿಯ ಬಾಬಾ ಸತೀಶ್ಗೆ 50 ವರ್ಷ ಆಗಿತ್ತು. ಬಟ್ ಏನಾಯಿತು ಏನು ಎತ್ತ ಅನ್ನುವಂಥದ್ದು ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಪ್ರಶಾಂತ್ ಅಜ್ಜಿ 65 ವರ್ಷ ಪೌರ ಕಾರ್ಮಿಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿ ಇದೆ. ಮತ್ತೆ ಅವ್ರ ತಾಯಿನ ಕೂಡ ಕೊಲೆ ಮಾಡಿರುವಂಥದ್ದು ಪ್ರಶಾಂತ್. ಅವರ ಭಾವನನ್ನ ಕೂಡ ಕೊಲೆ ಮಾಡಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಯಾವ ಕಾರಣಕ್ಕೆ ಕೊಲೆ ಮಾಡಲಾಗಿದೆ, ಯಾವಾಗ ಆಗಿರುವಂಥದ್ದು, ಏನಾಯ್ತು, ಅಕ್ಕಪಕ್ಕದ ಮನೆಯವರನ್ನ ಏನಾದರೂ ವಿಚಾರಣೆ ಮಾಡಲಾಗಿದೆಯಾ? ಪೃಥ್ವಿರಾಜ, ಸದ್ಯದ ಇರುವಂತಹ ಮಾಹಿತಿ ಪ್ರಕಾರವಾಗಿ ಇವರ ಕೌಟುಂಬಿಕವಾಗಿ ಸಮಸ್ಯೆ ಇತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಆರೋಪಿ ಏನಿದಾನೆ ಆತ ಪ್ರಶಾಂತ್ ಬೆಳಿಗ್ಗೆ ಒಂದು ಮುಚ್ಚನ್ನ ತೆಗೆದುಕೊಂಡು ಬಂದು ಅವರ ತಾಯಿ ಮತ್ತೆ ಅಜ್ಜಿಯನ್ನ ಮನೆಯ ಮೇನ್ ಡೋರ್, ಅಂದ್ರೆ ಅವರ ಜಗಳ ಆಗಿದೆ, ಆ ಜಗಳ ಆಗುವಂತಹ ಸಂದರ್ಭದಲ್ಲಿ ಇಬ್ಬರನ್ನು ಮನ ಬಂದಂತೆ ಕುಚ್ಚಿ ಅಲ್ಲೇ ಒಂದು ಕೊಲೆ ಮಾಡಿರುವಂತದ್ದು. ತೀವ್ರ ರಕ್ತಸ್ರಾವದಿಂದ ತಾಯಿ ಅಲ್ಲೇ ಒದ್ದಾಡ್ತಾ ಇದ್ರು ಸಹ. ಅನಂತರ ಅವರಿಬ್ರು ಅಲ್ಲೇ ಸ್ಪಾಟ್ ಅಲ್ಲೇ ಅವರು ಡೆತ್ ಆಗ್ತಾರೆ. ಆ ಬಳಿಕ ರೂಮ್ ಒಳಗಡೆ ಹೋಗಿ ಅವರ ಭಾವನಾಗಿರುವಂತಹ ಸತೀಶ್ ಅಂತ ಹೇಳಿ 50 ವರ್ಷ ಆತನನ್ನು ಕೂಡ ಕೊಲೆ ಮಾಡಿ ಎಸ್ಕೇಪ್ ಆಗುವಂತಹ ಸಂದರ್ಭದಲ್ಲಿ ಅಲ್ಲಿ ಮನೆಯ ಓನರ್ ಏನಿದ್ದಾನೆ ಆತ ಹಿಡ್ಕೊಂಡಿರುವಂತದ್ದು, ಮತ್ತೆ ಪಬ್ಲಿಕ್ ಎಲ್ಲ ಕೂಡ ಕಿರ್ಚಾಡ್ಕೊಂಡು ಹಿಡಿದಿರುವಂತದ್ದು. ಆ ಸಂದರ್ಭದಲ್ಲಿ ಆತನನ್ನ ರೂಮ್ ಒಳಗಡೆ ಹಾಕಿ ಇನ್ನು 112ಗೆ ಮತ್ತೆ ಪೊಲೀಸರಿಗೆ ಫೋನ್ ಮಾಡಿದ್ದಾರೆ. ಇನ್ನೇನು ಪೊಲೀಸರು ಬರುವಷ್ಟರಲ್ಲಿ ಆತ ರೂಮ್ ಒಳಗಡೆ ಹೋಗಿ ನೇಣನ್ನ ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು. ಈ ಒಂದು ಘಟನೆ ನಡೆದಿರುವಂತದ್ದು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಕೊಟ್ಟಿಗೆ ಪಾಳ್ಯದ ವಿನಾಯಕ ನಗರದ ಒಂದು ಲೇಔಟ್ ಆ ದೇವಸ್ಥಾನದ ಬಳಿ ಈ ಒಂದು ಇನ್ಸಿಡೆಂಟ್ ಬೆಳಗ್ಗೆ ಆಗಿದೆ. ಅಂದ್ರೆ ಅಲ್ಲಿರುವಂತಹ ಸ್ಥಳೀಯರೆಲ್ಲರಿಗೂ ಕೂಡ ಶಾಕ್. ಅಂದ್ರೆ ಈತ ಕೇವಲ ಒಬ್ರು ಯಾರಾದ್ರೂ ಮರ್ಡರ್ ಮಾಡಿರ್ಬೋದು ಅನ್ನೋ ನಿಟ್ಟಿನಲ್ಲಿ ಮನೆ ಮೇಲೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಮನೆಯ ಡೋರಲ್ಲೇ ಅಜ್ಜಿ ಮತ್ತೆ ತಾಯಿಯನ್ನೇ ಬರ್ಬರವಾಗಿ ಆತ ಕೊಲೆ ಮಾಡಿದ್ದಾನೆ. ನಂತರ ಮನೆಯ ಹಾಲ್ ಒಳಗಡೆ ಅವರ ಭಾವನನ್ನು ಕೂಡ ಕೊಲೆ ಮಾಡಿರುವಂತದ್ದು. ಅಂದ್ರೆ ಇಲ್ಲಿ ಅಜ್ಜಿ ಮತ್ತೆ ಅವರ ತಾಯಿ ಮತ್ತೆ ಅವರ ಭಾವ 3 ಜನ ಒಂದೇ ಮನೆಯಲ್ಲಿ ವಾಸವಾಗಿರುವಂತದ್ದು. ಆ ಒಂದು ಸತೀಶ್ ಏನಿದ್ದಾನೆ ಆತ ಪ್ಲಂಬರಿಂಗ್ ಕೆಲಸವನ್ನ ಮಾಡ್ತಾ ಇದ್ದ. ಆತನಿಗೆ ಮದುವೆ ಆಗ್ಲಿಲ್ಲ. ಇವ್ರ ಜೊತೆಯಲ್ಲೇ ಇರ್ತಾ ಇದ್ದ. ತಾಯಿ ಮಂಗಳಮ್ಮ ಬಂದು ಅವರು ಏನು ಪ್ರಶಾಂತ್ ಏನಿದ್ದಾನೆ ಆರೋಪಿ ಆತನ ಒಂದು ತಾಯಿಯಾಗಿದ್ದು ಅಲ್ಲಿ ಒಂದು ಗಾರ್ಮೆಂಟ್ಸ್ ಅಲ್ಲಿ ಕೂಡ ಅವ್ರು ಆಕೆ ಕೆಲಸ ಮಾಡ್ತಾ ಇದ್ಲು. ನಂಜಮ್ಮ ಬಂದು 65 ವರ್ಷ ಆಗಿತ್ತು. ಆಕೆ ಕೂಡ ಪೌರ ಕಾರ್ಮಿಕೆಯಾಗಿದ್ದು ಕೆಲಸ. 3 ಜನನ್ನ ಒಂದೇ ಸಲ ಕೊಲೆ ಮಾಡ್ಬೇಕಾದ್ರೆ ಯಾರು ಕಿರ್ಚಾಡಿಲ್ವಂತ? ಏನ್ ಮಲ್ಕೊಂಡಿದ್ದಂತ ಸಂದರ್ಭದಲ್ಲಿ ಕೊಲೆ ಮಾಡಿದ್ನಂತ ಹೇಗೆ? ಅದ್ರ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ?
ಈಗ ಸದ್ಯದ ಮಾಹಿತಿ ಪ್ರಕಾರವಾಗಿ ಮುಂಜಾನೆ ಈ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಅವ್ರು ಜೋರಾಗಿ ಎಲ್ಲ ಕಿರ್ಚಾಡಿದ್ದಾರೆ. ಮೋಸ್ಟ್ಲಿ ಅದು ಬಹುಶಃ ಗಲಾಟೆ ಆಗಿರ್ಬೋದು ಅನ್ನೋ ಕಾರಣಕ್ಕೆ, ಅಂದ್ರೆ ಅದು ಮನೆ ಏನಿದೆ ಅದು ಗ್ರಿಲ್ ಒಳಗಡೆ ಎಲ್ಲ ಪೂರ್ತಿ ಕವರ್ ಆಗಿರುವಂತದ್ದು. ಬಟ್ ಆದ್ರೆ ಈ ಇನ್ಸಿಡೆಂಟ್ ಏನಾಗಿದೆ, ಯಾವ ರೀತಿ ಆತ ಅಟ್ಯಾಕ್ ಮಾಡಿ ಹೊಡೆದ ಅನ್ನೋದು ಕೂಡ ಇನ್ನಷ್ಟು ಅದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಬೇಕಾಗಿದೆ. ಆದ್ರೆ ಪೊಲೀಸರ ಮಾಹಿತಿ ಪ್ರಕಾರವಾಗಿ ತಾಯಿ ಮತ್ತೆ ಅಜ್ಜಿಯನ್ನ ಅತ್ಯಂತ ಭೀಕರವಾಗಿ ಆತ ಕೊಲೆ ಮಾಡಿದ್ದಾನೆ, ಮಚ್ಚಿನಿಂದ ಅಟ್ಯಾಕ್ ಮಾಡಿದ್ದಾನೆ, ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಜೊತೆಲಿ ಅಂದ್ರೆ ಆ ಸ್ಥಳೀಯರು ಏನಾತರ ವೆಪನ್ ಏನಿತ್ತು ಅದರಿಂದ ಇಟ್ಕೊಂಡಿದ್ದಾರೆ. ಆದ್ರೂ ಇಟ್ಕೊಂಡು ಪೊಲೀಸರು ಕರೆ ಮಾಡ್ಬೇಕು ಅನ್ನೋ ಕಾರಣದಿಂದ ಅದನ್ನ ರೂಮ್ ಒಳಗಡೆ ಹಾಕಿದ್ದಾರೆ. ಆದ್ರೆ ಅಷ್ಟರಲ್ಲಿ ಆತ ಪೊಲೀಸರು ಬರುವಷ್ಟ ಸಮಯದಲ್ಲಿ ಆತ ನೇಣು ಬಿಗಿದುಕೊಂಡು ಆತ್ಮೆಯನ್ನ ಮನೆಯಲ್ಲೇ ಮಾಡ್ಕೊಂಡಿರುವಂತದ್ದು ಭಯ ಬಿದ್ದು. ಆದ್ರೆ ಕೌಟುಂಬಿಕ ಸಮಸ್ಯೆನ ಈ ತರ ಮಾಡಿರಬಹುದು, ಅಥವಾ ಈತ ಹಣಕ್ಕಾಗಿ ಸಾಕಷ್ಟು ಡಿಮ್ಯಾಂಡ್ ಮಾಡ್ತಾ ಇದ್ದ ಅವ್ರ ತಾಯಿನ ಮತ್ತೆ ಅವರ ಅಜ್ಜಿನ. ಅದು ಹಣ ಕೊಡದಿದ್ದ ಕಾರಣಕ್ಕೆ ಈ ತರ ಮಾಡಿದ್ದಾನೆ ಅನ್ನೋದು ಕೂಡ ಸಸ್ಪೆಕ್ಟ್ ಇದೆ. ಈಗ ಪೊಲೀಸರ ಒಂದು ವಿಚಾರಣೆ ಸಂದರ್ಭದಲ್ಲಿ ಇನ್ನಷ್ಟು ಬಗ್ಗೆ ಪಬ್ಲಿಕ್ ಏನಿದ್ದಾರೆ ಅವ್ರ ರಿಲೇಟಿವ್ಸ್ ಸ್ವಲ್ಪ ಎಂಕ್ವೈರಿ ಮಾಡಿದಂತ ಸಂದರ್ಭದಲ್ಲಿ ಇದ್ರ ಬಗ್ಗೆ ಮಾಹಿತಿ ಸಿಗ್ಬೇಕಾಗಿರುವಂತದ್ದು. ಇವನೊಬ್ನೇ ಮಗ ಇದ್ದಿದ್ದ, ಅವ್ರ ಫ್ಯಾಮಿಲಿ ಇನ್ಯಾರು ಇಲ್ವಾ ಅಲ್ಲಿ? ಅಲ್ಲಿ ಪಬ್ಲಿಕ್ ಕೇಳುವಂತ ಪ್ರಕಾರವಾಗಿ ಈತ ಒಬ್ಬನೇ ಇವ್ರ ಜೊತೆಲಿ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಜೊತೆಗೆ ಈತ ಡ್ರೈವಿಂಗ್ ಕೆಲಸ ಮಾಡುವಂತದ್ದು, ಸ್ವಲ್ಪ ದುಶ್ಚಟಗಳಿಗೆ ದಾಸನಾಗಿದ್ದ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇರುವಂತದ್ದು. ಆಗಾಗ ಅವರ ಹಣಕ್ಕಾಗಿ ತಾಯಿಯನ್ನ ಮತ್ತೆ ಅವರ ಅಜ್ಜಿಯನ್ನ ಪೀಡಿಸ್ತಾ ಇದ್ದ. ಮತ್ತೆ ಅವರ ಅಜ್ಜಿಯ ಪಿಂಚಣಿ ಹಣ ಏನೇ ಬರ್ತಾ ಇತ್ತು ಪೂರ್ವಕರ್ಮಿಕೆ ಆಗಿದ್ದು, ಅಂದ್ರೆ ಅಮೌಂಟ್ ಏನು ಸ್ಯಾಲ್ರಿ ಅಮೌಂಟ್ ಎಲ್ಲ ಏನಿತ್ತು ಅವೆಲ್ಲವೂ ಕೂಡ ಸ್ವಲ್ಪ ಬ್ಯಾಂಕ್ ಅಲ್ಲಿ ಹಾಕಿಟ್ಟಿದ್ರು. ಆ ಹಣಕ್ಕೆ ಸಾಕಷ್ಟು ಡಿಮ್ಯಾಂಡ್ ಮಾಡ್ತಾ ಇದ್ದ, ಥ್ರೆಟ್ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅದೇ ಇದು ಕೇವಲ ವಿಚಾರವಾಗಿ ಕೌಟುಂಬಿಕ ಪ್ರಾಬ್ಲಮ್ಸ್ ಇಂದ ಈ ತರ ಆಗಿದ್ಯಾ, ಇದನ್ನ ಹೊರತುಪಡಿಸಿ ಬೇರೆ ಏನಾದ್ರು ರೀಸನ್ಸ್ ಇದೆಯಾ ಅನ್ನೋದ್ರ ಬಗ್ಗೆ ಗೊತ್ತಾಗಿದೆ. ಮತ್ತೆ ಈತ ಡ್ರೈವಿಂಗ್ ಕೆಲಸ ಮಾಡ್ಕೊಂಡಿದ್ದು, ಸರಿಯಾಗಿ ಆತ ಡ್ರೈವಿಂಗ್ ಕೆಲಸಕ್ಕೂ ಹೋಗ್ತಾ ಇರ್ಲಿಲ್ಲ. ಕಾರನ್ನ ಮೂವ್ಮೆಂಟ್ ಅಂದ್ರೆ ಹೋಗುವಂತದ್ದು, ಟ್ರಾವೆಲ್ಗೆ ಹೋಗುವಂತದ್ದು ಸರಿಯಾಗಿ ಮಾಡ್ತಿರ್ಲಿಲ್ಲ. ಈ ಹಣಕ್ಕಾಗಿ ಇವ್ರನ್ನ ಬಂದು ಅವರ ಮೇಲೆ ಹಲ್ಲೆ ಮಾಡುವಂತದ್ದು, ಗಲಾಟೆ ಮಾಡಿ ಅವರನ್ನ ಹೊಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದ. ಇವತ್ತು ಅದೇ ರೀತಿಯಾಗಿ ಗಲಾಟೆ ಆಗಿ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ಕೊಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನಷ್ಟು ಅದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿ ಗೊತ್ತಾಗ್ಬೇಕಾಗಿರುವಂತದ್ದು ಪೃಥ್ವಿರಾಜ್. ಅಂದ್ರೆ ಇಲ್ಲಿ ಅಕ್ಕಪಕ್ಕದ ಮನೆಯವ್ರನ್ನೇನಾದ್ರೂ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಇವ್ರು ಯಾವಾಗ್ಲೂ ಇದೇ ರೀತಿಯಾಗಿ ಕಿರ್ತಾಡ್ತಾ ಇದ್ರು, ಅದು ಇದು ಅನ್ನುವಂಥದ್ರ ಬಗ್ಗೆ ಏನಾದ್ರು ಕಾರಣಗಳನ್ನು ಹೇಳಿದಾರಾ? ಬಿಕಾಸ್ ಯಾರು ಇಲ್ಲ ಈಗ ಯಾವ ಕಾರಣಕ್ಕೋಸ್ಕರ ಸಾಯಿಸಿದಾನೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಕ್ಕಪಕ್ಕದ ಮನೆಯವ್ರನ್ನೇ ವಿಚಾರಿಸ್ಬೇಕಷ್ಟೇ. ಖಂಡಿತ ಪೃಥ್ವಿರಾಜ್, ಯಾಕಂತಂದ್ರೆ ಈಗ ಡೆತ್ ಆಗಿರೋ ಮನೆಯ ಎಲ್ಲ ಕುಟುಂಬಸ್ಥರು ಕೂಡ ಈಗ ಕೊಲೆ ಆಗಿರುವಂತದ್ದು. ಜೊತೆಗೆ ಬಾಯಿ ಬಿಡಬೇಕಾದಂತ ಆರೋಪಿ ಕೂಡ ಈಗ ಆತ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ. ಈಗ ಆ ಒಂದು ನಿಟ್ಟಿನಲ್ಲಿ ಈಗ ಅವರು ಅಲ್ಲಿ ಸ್ಥಳೀಯರಾಗಿರ್ಬೋದು, ಅವರ ಸಂಬಂಧಿಕರಾಗಿರ್ಬೋದು, ಅಥವಾ ಅವ್ರದ್ದು ಪಟ್ಟು ಏನಾದ್ರು ಈ ಆರೋಪಿ ಪ್ರಶಾಂತ ಒಡಹುಟ್ಟದವ್ರು ಯಾರಾದ್ರೂ ಇದ್ದಾರ ಅನ್ನೋದ್ರ ಬಗ್ಗೆ ಇನ್ನಷ್ಟು ಸ್ಪಷ್ಟವಾದಂತ ಮಾಹಿತಿ ಸಿಗ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ಏನಾದ್ರು ಹಿಂದೆಯಿಂದಲೂ ಕೂಡ ಪ್ರತಿನಿತ್ಯ ಅವ್ರ ಮನೇಲಿ ಜಗಳ ಮತ್ತೆ ಈತ ಇವ್ರ ಮನೆಯಲ್ಲೇ ಅಲ್ಲೇ ಇರ್ತಾ ಇದ್ನ, ಅಥವಾ ಬೇರೆ ಕಡೆ ಇದ್ರು ಆಗಾಗ ಈ ಮನೆಗೆ ಬರ್ತಾ ಇದ್ನ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಇನ್ನಷ್ಟು ಮಾಹಿತಿ ಸಿಗ್ಬೇಕಾಗಿದೆ. ಬಟ್ ಆ ಪೊಲೀಸರು ಹೇಳುವಂತದ್ದು ಪ್ರೈಮರಿಯಾಗಿ ಆಗಾಗ ಇವ್ರ ನಡುವೆ ಗಲಾಟೆ ಆಗ್ತಾ ಇತ್ತು. ಆ ಗಲಾಟೆ ವಿಚಾರದಲ್ಲಿ ತಾಯಿ ಮತ್ತೆ ಅಜ್ಜಿಯನ್ನ ನಿಂದನೆ ಮಾಡುವಂತದ್ದು, ಅವ್ರ ಮೇಲೆ ಹಲ್ಲೆ ಮಾಡುವಂತದ್ದು, ಕುಡಿದು ಬಂದು ಜಗಳ ಮಾಡ್ತಾ ಇದ್ದ ಅನ್ನೋದು ಮಟ್ಟಿನಲ್ಲಿ ಮಾಹಿತಿ ಇದೆ. ಆದ್ರೆ ಇವತ್ತು ಕೂಡ ಆತ ಕುಡಿದು ಬಂದೇ ಅಟ್ಯಾಕ್ ಮಾಡಿದ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಟ್ಯಾಕ್ ಮಾಡಿದ ಸಂದರ್ಭದಲ್ಲಿ ಅವನ ಪ್ಲಾನ್ ಏನಾಗಿತ್ತು ಅಂದ್ರೆ ಹೊಡೆದು 3 ಜನನು ಕೊಲೆ ಮಾಡಿ ಎಸ್ಕೇಪ್ ಆಗ್ಬೇಕು ಅನ್ನೋ ಪ್ಲಾನ್ ಇತ್ತು. ಆದ್ರೆ ಅಲ್ಲಿ ಸ್ಥಳೀಯರೆಲ್ಲ ಕೂಡ ಇಟ್ಕೊಂಡಂತ ಸಂದರ್ಭದಲ್ಲಿ ಆತ ಬೇರೆ ಒಂದು ಭಯ ಬಿದ್ದು ಆತ ಒಳಗಡೆ ಈಗ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು. ಇನ್ನು ಮೃತದೇಹಗಳನ್ನ ಈಗ ಶಿಫ್ಟ್ ಮಾಡುವಂತ ಕೆಲಸಕ್ಕೆ ಈಗ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇದ್ದಾರೆ. ಒಂದು ಟೀಮ್ ಏನಿದೆ ಸ್ಥಳೀಯರನ್ನ ಮತ್ತೆ ಸಂಬಂಧಿಕರು ಯಾರಿದ್ದಾರೆ, ಅವ್ರ ಕುಟುಂಬಸ್ಥರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಕರೆಸಿ ಅವರನ್ನ ಸ್ಟೇಟ್ಮೆಂಟ್ ಮಾಡ್ಕೊಳ್ಳುವಂತ ಕೆಲಸಕ್ಕೆ ಈಗ ಮುಂದಾಗಿರುವಂತದ್ದು ಪೃಥ್ವಿರಾಜ್. ಇವ್ರ ಭಾವ ಅಂದ್ರೆ ಏನು, ಅಕ್ಕ ಅವ್ರ ಗಂಡನ ಅಥವಾ ಯಾವ ತರ, ಅವ್ರ ಮನೇಲೇ ಇದ್ದಂತವ್ರ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಗಂಗಾಧರ್? ಸತ್ಯಗೆ ಅದ್ರ ಬಗ್ಗೆ ಇನ್ನಷ್ಟು ಸ್ಪಷ್ಟವಾಗಿ ಮಾಹಿತಿ ಸಿಗ್ಬೇಕಾಗಿದೆ. ಅದೇ ಅವ್ರ ಭಾವನ ಅಥವಾ ದೊಡ್ಡಪ್ಪ ಅನ್ನೋದ್ರ ಬಗ್ಗೆ ಇನ್ನು ಕ್ಲಾರಿಟಿ ಇಲ್ಲ. ಬಟ್ ಆದ್ರೆ ಅವ್ರ ದೊಡ್ಡಪ್ಪ ಅಂದ್ರೆ ವ್ಯಕ್ತಿ ಸತೀಶ್ ಏನಿದ್ದಾನೆ ಆತ ಭಾವ ಅಂತ ಹೇಳ್ತಾ ಇದ್ರು ಅಂತ, ಆತ ಮನೆಯಲ್ಲೇ ಇರ್ತಾ ಇದ್ದ, ಮದುವೆ ಆಗಿರ್ಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಅಲ್ಲೇ ಮನೆಯಲ್ಲೇ ಇರ್ತಾ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಪ್ಲಂಬರಿಂಗ್ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿ. ಸದ್ಯಕ್ಕೆ ಆ ಬಗ್ಗೆ ಇನ್ನಷ್ಟೇ ಅದ್ರ ಬಗ್ಗೆ ಸ್ಪಷ್ಟವಾಗಿ ಸ್ವಲ್ಪ ಮಾಹಿತಿ ಸಿಗ್ಬೇಕಾಗಿದೆ. ಬಾಡಿಗೆ ಮನೆ ಆಗಿದ್ರಿಂದ ಇವ್ರ ಊರು ಯಾವ್ದು, ಏನು ಎತ್ತ, ಅವ್ರ ಓನರ್ ಏನಾದ್ರು ಹೇಳಿದಾರ? ಪೊಲೀಸರಿಗೆ ಏನಾದ್ರು ಮಾಹಿತಿಯನ್ನ ಕೊಟ್ಟಿದಾರ? ಅವ್ರ ಕುಟುಂಬದವ್ರು ಯಾರನ್ನಾದ್ರೂ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ಲಾಗ್ತಾ ಇದೆಯಾ ಅಕಸ್ಮಾತ್ ಇದ್ರೆ? ಈ ಪ್ರಕರಣದಲ್ಲಿ ಮುಖ್ಯವಾಗಿ ಐ ವಿಟ್ನೆಸ್ ಅಂದ್ರೆ ಈಗ ಮನೆ ಮಾಲೀಕ ಆಗಿರುವಂತದ್ದು. ಯಾಕಂದ್ರೆ ಆತ ಓಡುವಂತ ಸಂದರ್ಭದಲ್ಲಿ ಆತನೇ ಈಗ ಮಾಲೀಕನೇ ಅವರನ್ನ ಹಿಡ್ಕೊಂಡು ಮತ್ತೆ ಆ ರೂಮ್ ಒಳಗಡೆ ಕೂಡಾಕಿದ್ದು ಇದೇ ಮಾಲೀಕ, ಜೊತೆಯಲ್ಲಿ ಕೆಲ ಸ್ಥಳೀಯರು. ಹೀಗಾಗಿ ಮಾಲೀಕರನ್ನೇ ಎಂಕ್ವೈರಿ ಮಾಡ್ಬೇಕಾಗುತ್ತೆ. ಇವ್ರು ಎಷ್ಟು ವರ್ಷಗಳಿಂದ ಇಲ್ಲಿದ್ರು, ಮತ್ತೆ ಮನೆ ಬಾಡಿಗೆ ಕಟ್ತಾ ಇದ್ದಂತವ್ರು ಯಾರು, ಮತ್ತೆ ಈತನ
ಹಿನ್ನೆಲೆ ಏನಿದೆ, ಡ್ರೈವರ್ ಸತೀಶ್ ಏನಿದಾನೆ ಆತನ ಹಿನ್ನೆಲೆ ಏನಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಸಿಗ್ಬೇಕಾಗಿದೆ. ಆ ಬಗ್ಗೆ ಈಗ ಆತನನ್ನೇ ಈಗ ಎಂಕ್ವೈರಿ ಮಾಡ್ಬೇಕಾಗಿರುವಂತದ್ದು. ಸದ್ಯ ಈಗ ಪೊಲೀಸರಿಗೆ ಆತ ಸ್ಟೇಟ್ಮೆಂಟ್ಸ್ ಅನ್ನ ಕೊಡ್ತಾ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ ಪೃಥ್ವಿರಾಜ್. ಯಾವ್ದ್ರಲ್ಲಿ ಕೊಲೆ ಮಾಡಿರೋದಂತೆ? ಮತ್ತೊಂದ್ ಕಡೆ ಈತ ಹೊರಗಡೆ ಓಡೋಗುವಂತ ಸಂದರ್ಭದಲ್ಲಿ ಓನರ್ ಇಟ್ಕೊಂಡು ಆಮೇಲೆ ರೂಮ್ ಒಳಗೆ ಕೂಡ ಹಾಕಿರೋದು ಅನ್ನೋದು ಮಾಹಿತಿ ಇದೆಯಲ್ಲ, ಅಂದ್ರೆ ಏನಾದ್ರು ಕಿರ್ಚಾಡ್ಕೊಂಡು ಹೊರಗಡೆ ಓಡೋಗ್ತಾ ಇದ್ನ ಅಥವಾ ಅವ್ರಿಗೆ ಗೊತ್ತಾಗಿ ಅವ್ರ ಮನೆ ಹತ್ರಕ್ಕೆ ಬರುವಂತ ಸಂದರ್ಭದಲ್ಲಿ ಈತ ಓಡೋಗ್ಬೇಕಾದ್ರೆ ಅವ್ರು ಲಾಕ್ ಮಾಡಿರೋದಾ? ಈಗ ಇರುವಂತ ಮಾಹಿತಿ ಪ್ರಕಾರವಾಗಿ ಈತ ಮರ್ಡರ್ ಮಾಡಿ, ಅಂದ್ರೆ ಇವರ ಅಮ್ಮ ಮತ್ತೆ ಅಜ್ಜಿಯನ್ನ ಕೊಲೆ ಮಾಡಿ ಆ ಬಳಿಕ ತಿರ್ಗಾ ಮಾವನನ್ನ ಕೂಡ ಒಳಗಡೆ ಕೊಲೆ ಮಾಡಿದರೆ. ಆ ಸಂದರ್ಭದಲ್ಲಿ ಕಿರ್ಚಾಟ, ಆ ಉಕ್ಕುಗಾಟ ಕೇಳ್ಕೊಂಡಿರುವಂತದ್ದು. ತಕ್ಷಣಕ್ಕೆ ಅವರು ಮೇಲೆ ಬಂದಿದ್ದಾರೆ. ಮೇಲೆ ಬಂದಂತ ಸಂದರ್ಭದಲ್ಲೇ ಅವರನ್ನೇ ತಳ್ಳಿ ಆತ ಓಡೋಕೆ ಪ್ರಯತ್ನ ಪಟ್ಟಾಗ ಅನಂತರ ಅವರ ಪಬ್ಲಿಕ್ ಏನಿದ್ದಾರೆ, ಸ್ಥಳೀಯರು ಏನಿದ್ದಾರೆ, ಅವರೆಲ್ಲರೂ ಕೂಡ ಓಡ್ ಬಂದು ಆತನನ್ನ ಹಿಡ್ಕೊಂಡಿದ್ದಾರೆ. ಹಿಡ್ಕೊಂಡಂತ ಸಂದರ್ಭದಲ್ಲಿ ಆಗ ಏನು ಕೂಡ ಗೊತ್ತಾಗದ ರೀತಿಯಲ್ಲಿ ಆತ ಸಿಕ್ಕಿ ಬಿದ್ದಿರುವಂತದ್ದು. ಸದ್ಯ ಆ ಬಗ್ಗೆ ಈಗ ಮಾಲೀಕ ಏನಿದ್ದಾನೆ ಆ ಮಾಲೀಕನಿಂದ ಬಳಿ ಸ್ಟೇಟ್ಮೆಂಟ್ ಅಂತ ಪಡ್ಕೊಳ್ತಾ ಇದ್ದಾರೆ. ಇನ್ನಷ್ಟು ಆ ಬಗ್ಗೆ ಸ್ಪಷ್ಟವಾಗಿ ಸ್ವಲ್ಪ ಮಾಹಿತಿ ಗೊತ್ತಾಗ್ಬೇಕಾಗಿರುವಂತದ್ದು. ಯಾಕೆ ಕೊಲೆ ಮಾಡ್ದ ಮತ್ತೆ ಯಾವ ರೀತಿ ಕ್ರೈಮ್ ಸೀನ್ ನಡೀತು ಅನ್ನೋದ್ರ ಬಗ್ಗೆ ಈಗ ಒಂದಷ್ಟು ಮಾಹಿತಿ ಸಿಗ್ಬೇಕಾಗಿದೆ ಪೃಥ್ವಿರಾಜ್. ಆದ್ರೆ ರೂಮಲ್ಲಿ ಕೂಡ ಹಾಕಿದ್ರು ಅನ್ನೋದು ಇದೆಯಲ್ಲ ಗಂಗಾಧರ್, ನಿಮ್ಗೆ ಏನಾದ್ರು ಮಾಹಿತಿ ಗೊತ್ತಿದ್ರೆ, ಅಂದ್ರೆ ಆತನ್ನ ಇಟ್ಕೊಂಡು ಓನರ್ ತನ್ನ ಮನೆ ಒಳಗೆ ಏನಾದ್ರು ಕೂಡ ಹಾಕಿದ್ರ ಅಥವಾ ಈತ ಕೊಲೆ ಮಾಡಿದ್ನಲ್ಲ 3 ಜನನ್ನ ಆ ಮನೆ ಒಳಗಡೆ ಕೂಡ ಹಾಕಿದ್ರ? ಇಲ್ಲ, ಬಾಡಿಗೆ ಇರುವಂತ ಇವ್ರು ಯಾವ ಮನೆಯಲ್ಲಿ ಬಾಡಿಗೆ ಇದ್ರು ಅದೇ ಮನೆಯಲ್ಲಿ ಇವ್ರು ಕೂಡ ಹಾಕಿ ಲಾಕ್ ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ಅದೇ ಮನೆಯಲ್ಲಿ ಆತ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು. ಈಗ ಸದ್ಯಕ್ಕೆ ಆ ಮನೆ ರೂಮ್ ಏನಿದೆ ಆ ರೂಮ್ ಅಲ್ಲಿ ಇವರು ಸೂಸೈಡ್ ಮಾಡ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಪೊಲೀಸರು ಆ ಬಗ್ಗೆ ಒಂದು ಬಾಡಿ ಏನಿದೆ, ಕ್ರೈಮ್ ಸೀನ್ ಏನಾಯ್ತು ಅನ್ನೋದ್ರ ಬಗ್ಗೆ ಈಗ ಸದ್ಯಕ್ಕೆ ಆ ಮಾಲೀಕರನ್ನ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇರುವಂತದ್ದು ಪೃಥ್ವಿರಾಜ್. ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ವಿಶ್ಲೇಷಣೆವರೆಗಿನ ಸುದ್ದಿ ನೋಡ್ತಾರೆ ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.